ಆಧುನಿಕ ಯುಗದಲ್ಲಿ ಬಟ್ಟೆಗಳ ಟ್ರೆಂಡ್ ಬದಲಾಗುತ್ತಲೇ ಇರುತ್ತೆ. ಆದ್ರೆ ಭಾರತೀಯ ಸೀರೆ ಟ್ರೆಂಡ್ ಮಾತ್ರ ಯಾವತ್ತಿಗೂ ಹಾಗೆ ಇರುತ್ತೆ. ಸೀರೆಯುಟ್ಟ ನಾರಿಗೆ ಸರಿಸಾಟಿ ಯಾರಿಲ್ಲ ಅನ್ನೋ ಮಾತು ಸುಳ್ಳಲ್ಲ. ಹಬ್ಬ ಹರಿದಿನ ಬಂತು ಅಂದ್ರೆ ಬೀರುಲಿರೋ ಸಿಲ್ಕ್ ಸೀರೆಗಳೆಲ್ಲ ಹೊರಬರುತ್ತವೆ. ಹೀಗೆ ವರ್ಷಕ್ಕೆ 1-2 ಬಾರಿ ಉಟ್ಟುಕೊಳ್ಳೋ ಕಾಸ್ಟ್ಲಿ ಸೀರೆಗಳನ್ನ ಸರಿಯಾಗಿ ಮೇಂಟೈನ್ ಮಾಡದೆ ಹೋದ್ರೆ ಸಾವಿರಾರು ರೂಪಾಯಿ ಕೊಟ್ಟು ಕೊಂಡುಕೊಂಡಿರೋ ಸೀರೆಗಳು ಹಾಳಾಗಿ ಹೋಗುತ್ತವೆ. ಹಾಗಾದ್ರೆ ಈ ರೇಷ್ಮೆ ಸೀರೆಗಳನ್ನ ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದು ಹಲವು ಮಹಿಳೆಯರಿಗೆ ತಿಳಿದೇ ಇರೋದಿಲ್ಲ. ಇವತ್ತಿನ ಸಿರಿ ಕಾರ್ಯಕ್ರಮದಲ್ಲಿ ರೇಷ್ಮೆ ಸೀರೆಗಳನ್ನ ಹೇಗೆ ಸುರಕ್ಷಿತವಾಗಿ ಇಡಬೇಕು ಅನ್ನೋದನ್ನ ನಾವು ತಿಳಿಸಿಕೊಡ್ತೀವಿ. ನಾನು ಈ ದಿನ ಈ ಸಿಲ್ಕ್ ಸೀರೆ ಬಗ್ಗೆ ಅಂದರೆ ನಾವು ಮಾರ್ಕೆಟ್ಗೆ ಹೋದಾಗ ಯಾವ ಥರ ಸಿಲ್ಕ್ ಸೀರೆ ತೊಗೊಬೇಕು ಅಂತ ನಮಗೆ ಗೊತ್ತಾಗೋದಿಲ್ಲ. ಎಲ್ಲ ಥರನೂ ಇದು ರೇಷ್ಮೆ ಅಂತ ತೋರಿಸ್ತಾ ಇರ್ತಾರೆ. ಬಟ್ ನಮಗೆ ಯಾವುದು ತೊಗೊಳ್ಬೇಕು, ಯಾವುದು ಪ್ಯೂರ್ ಅಲ್ಲ, ಯಾವುದು ಪ್ಯೂರ್ ಇದೆ ಅಂತ ಗೊತ್ತಾಗೋದಿಲ್ಲ. ಈ ದಿನ ನಾನು ನಿಮಗೆ ಯಾವುದು ಪ್ಯೂರ್ ಇದೆ, ಯಾವುದು ಲಿಮಿಟೇಷನ್ ಇದೆ, ಯಾವುದು ಟೆಸ್ಟೆಡ್ ಇದೆ ಅನ್ನೋದನ್ನು ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ. ಅದ್ರ ಬಗ್ಗೆ ಯಾವ ಥರ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಅನ್ನೋ ಮಾಹಿತಿನ ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಪ್ಯೂರ್ ಸಿಲ್ಕ್ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ. ಈಗ ಪ್ಯೂರ್ ಸಿಲ್ಕು ನೋಡಿ ಈ ಥರ ಇರುತ್ತೆ. ಇದು ನೋಡಿ ಪ್ಯೂರ್ ಸಿಲ್ಕು ಬಟ್ಟೆನೂ ಯಾವ ಥರ ಇರುತ್ತೆ ಅಂದರೆ ಸಾಫ್ಟಾಗಿ ಬರುತ್ತೆ ಬಟ್ಟೆ. ಪ್ಲಸ್ ಇದು ಜರಿ ಬಂದು ಪ್ಯೂರ್ ಜರಿ ಅನ್ನೋದನ್ನು ನೀವು ಯಾವ ಥರ ಗೊತ್ತಾಗುತ್ತೆ ಅಂದರೆ ಇದು ರೆಡ್ಡಿಶ್ ಬರೋದಿಲ್ಲ, ಯೆಲ್ಲೋ ಇಶ್ಯೂ ಬರೋಲ್ಲ, ಸ್ವಲ್ಪ ವೈಟಿಶ್ ಬರುತ್ತೆ. ಇದನ್ನು ಜ್ಞಾಪಕ ಇಟ್ಕೊಬೇಕು ನೀವು ಮಾರ್ಕೆಟ್ಗೆ ಹೋದಾಗ. ಸ್ವಲ್ಪ ವೈಟಿಶ್ ಬರುತ್ತೆ. ಪ್ಲಸ್ ಇದು ಪ್ಲಸ್ ಪಾಯಿಂಟ್ ಏನು ಅಂದರೆ ಇದನ್ನು ಹಳೇದಾದ್ರೂ ಸೀರೆ ಈ ರೇಷ್ಮೆ ಎಲ್ಲ ಅರ್ಧೋದ್ರೂ ಈ ಜರಿನ ತೊಗೊಂಡೋಗಿ ನಾವು ಮಾರ್ಕೆಟ್ಗೆ ಹಾಕಿದ್ರೂ ಮತ್ತೆ ನಮ್ಮ ಸೀರೆ ದುಡ್ಡು ವಾಪಸ್ ಬರುತ್ತೆ ನಮಗೆ. ಇದನ್ನು ವಾಶ್ ಮಾಡೋದು ನಾವು ಹೇಗೆ ಅಂತಂದರೆ ಇದು ಬಟ್ಟೆನ ಹಿಂಡದೇನೆ ಬಕೆಟಲ್ಲಿ ನೀರಲ್ಲಿ ಜಾಲಿಸಿದ ತಕ್ಷಣ ಹಾಗೇನೆ ಕಂಬಿ ಮೇಲೆ ಹಾರಕ್ಕೆ ಹಾಕ್ಬಿಡ್ಬೇಕು ನಾವು. ಮತ್ತು ತುಂಬ ಬಿಸಿಲಿರೋ ಕಡೆ ಹಾಕಬಾರ್ದು. ಸ್ವಲ್ಪ ಬಿಸಿಲು ನೆರಳು ಎರಡೂ ಇರಬೇಕು ಆ ಕಡೆ ಒಣಗಕ್ಕೆ ಹಾಕಿ ಸ್ವಲ್ಪ ಒದ್ದೆ ಇರೋ ಹಾಗೆ ನಾವು ತೊಗೊಂಬಿಟ್ಟು ಅದನ್ನು ಮತ್ತೆ ಐರನ್ ಮಾಡಿದ್ರೆ ಹೊಸ ಸೀರೆ ಥರ ಪಾಲಿಶ್ ಹಾಕಿರೋ ಸೀರೆ ಥರ ನಮಗೆ ಕಂಡುಬರುತ್ತೆ. ಇದನ್ನು ನಾವು ಆ ಥರ ಯೂಸ್ ಮಾಡ್ಕೊಬೋದು. ಇದ್ರ ರೇಟ್ ಬಗ್ಗೆ ನಾನು ಹೇಳಬೇಕು ಅಂದರೆ ಇದು 30,000 ಮೇಲೆ ಅಂದರೆ 32,000, 33,000 ಆ ಥರ ಆಗ್ಬೋದು. ಯಾಕಂದರೆ ಇದು ಪ್ಯೂರ್ ಇರುತ್ತೆ, ಬಟ್ಟೆನೂ ಪ್ಯೂರ್ ಇರುತ್ತೆ, ಜರಿನೂ ಪ್ಯೂರ್ ಇರುತ್ತೆ. ನೀವು ಮಾರ್ಕೆಟ್ಗೆ ಹೋಗಿದ ತಕ್ಷಣ ಇಲ್ಲ ಇದು ಪ್ಯೂರ್ ಇದೆ ಅಂತ 7,000, 8,000ಕ್ಕೆಲ್ಲನೂ ಈ ಥರದ ಸೀರೆ ಕೊಡ್ತಾರೆ. ಆದರೆ ಅವಾಗ ನೀವು ನಂಬಾರ್ದು. ಅದನ್ನು ನಂಬಿದ್ರೆ ಅದು ಪ್ಯೂರ್ ಇರೋದಿಲ್ಲ. ಅದು ಇವಾಗ ಈ ಪ್ಯೂರ್ ಬಗ್ಗೆ ನೀವು ತಿಳ್ಕೊಂಡಂಗಾಯಿತು. ಇವಾಗ ಲಿಮಿಟೇಷನ್ ಜರಿ ಅಂತ ಬರ್ತಿದೆ. ಇಮಿಟೇಷನ್ ಜರಿ ಬಗ್ಗೆ ನಾನು ಹೇಳ್ತೀನಿ. ಈಗ ಆ ಸೀರೆನ ಒಂದು ತೋರಿಸ್ತಿದ್ದೀನಿ ನೋಡಿ. ಇಮಿಟೇಷನ್ ಜರಿ ಇದು ಪ್ಯೂರ್ ಜರಿ. ನನ್ನ ಎಡಗೈಯಲ್ಲಿರೋದು ಪ್ಯೂರ್ ಜರಿ, ಬಲಗೈಯಲ್ಲಿರೋದು ಇಮಿಟೇಷನ್ನು. ಇದಕ್ಕೆ ಯಾವುದೇ ವ್ಯತ್ಯಾಸ ಕಾಣಿಸೋದಿಲ್ಲ. ಇದು ಮಿನಿಮಮ್ ನಿಮಗೆ ಪ್ಯೂರ್ ಆಗಿದ್ದರೆ 30,000 ಮೇಲಿರುತ್ತೆ. 30,000 ಮೇಲಿದ್ದು ನೀವು ಪ್ಯೂರ್ ಅನಿಸಿದ್ರೆ ಅವಾಗ ನೀವು ತೊಗೊಳ್ಳಿ. ನೀವು ಪ್ಯೂರ್ ಅನಿಸಿದ್ರೆ ಅಂದರೆ ಯಾವ ಥರ ಗೊತ್ತಾಗುತ್ತೆ ಅಂದರೆ ಇದು ವೈಟಿಶ್ ಬರುತ್ತೆ. ಇದು ನೋಡಿ ಎಲ್ಲೋ ಥರ ಬರುತ್ತೆ ಜರಿ. ಇದು ವೈಟಿಶ್ ಬರುತ್ತೆ, ಇದು ಎಲ್ಲೋ ಇಶ್ ಬರುತ್ತೆ ನಿಮಗೆ. ಆವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಇದೊಂಥರ ಬ್ರೈಟಾಗಿ ಕಾಣಿಸ್ತಾ ಇದೆ. ಇದನ್ನು ಸೇಮ್ ಅದೇ ಥರನೇ ನೀವು ಇವಾಗ ಪ್ಯೂರ್ ಸೀರೆನ ನೀವು ಯಾವ ಥರ ವಾಶ್ ಮಾಡ್ತೀರಾ ಅದೇ ಥರನೇ ಇದನ್ನು ವಾಶ್ ಮಾಡ್ಬೋದು. ಅಂದರೆ ಇದು ಜರಿ ಕಪ್ಪಾಗೋದಿಲ್ಲ. ಲಿಮಿಟೇಷನ್ ಬಂದು ಜರಿ ಕಪ್ಪಾಗೋದಿಲ್ಲ. ಬಟ್ಟೆ ಸೇಮ್ ಇರುತ್ತೆ, ಅದೇ ಥರನೇ ಬಟ್ಟೆ ಇರುತ್ತೆ, ಆದರೆ ಜರಿ ಕಪ್ಪಾಗೋದಿಲ್ಲ. ಇದು ಅಂದರೆ ರಿವ್ಯಾಲ್ಯೂಯೇಷನ್ ಇರೋದಿಲ್ಲ. ಈಗ ಪ್ಯೂರ್ ಜರಿನಲ್ಲಿ ನಾವು ಮತ್ತೆ ಬಟ್ಟೆ ಅರ್ಧೋದ್ರೂ ಹೋಗಿ ಅಂಗಡಿ ಕೊಟ್ಟು ದುಡ್ಡು ತೊಗೊಂಡು ಬರ್ತೀವಿ. ಆದರೆ ಇದನ್ನು ಕೊಡೋಕ್ಕಾಗೋದಿಲ್ಲ. ನಾವು ಹಳೇದಾದರೂ ನಮ್ಮ ಹತ್ರನೇ ಇಟ್ಕೊಬೇಕು, ಅರ್ಧೋಗಿದ ತಕ್ಷಣ ಬಿಸಾಡೋದು ಅಷ್ಟೇ ಇದ್ರ ಕೆಲಸ. ಇದ್ರ ಜೊತೆಗೆ ಇನ್ನೊಂದು ತೋರಿಸ್ತಾ ಇದ್ದೀನಿ ನಾನು. ಇವಾಗ ಇಮಿಟೇಷನ್ ಆಯಿತು. ಈಗ ಇನ್ನೊಂದು ಟೆಸ್ಟೆಡ್ ಅಂತ ಬರುತ್ತೆ ಇದರಲ್ಲೇನೆ ನೋಡಿ. ಈಗ ಟೆಸ್ಟೆಡ್ ಬಗ್ಗೆ ನಾನು ಹೇಳ್ತೀನಿ ನಿಮಗೆ. ಇದೇನು ಅಂದರೆ ಇದು ಕಮ್ಮಿ ರೇಟು, ಅಂದರೆ ಒಂದು 2,000, 3,000 ಅಷ್ಟೇ ಇದು. ಆದರೆ ಇದನ್ನು ಇಲ್ಲ ಮೇಡಮ್ ಇದು ಪ್ಯೂರ್ ಇದೆ ಅಂತ ಕೊಡ್ತಾರೆ. ಇದು ಅಷ್ಟೇ. ಇದು ಜರಿ ಬೇಗ ಕಪ್ಪಾಗುತ್ತೆ, ಇದು ಕಪ್ಪಾಗೋದಿಲ್ಲ. ಜರಿ ಕೊನೆ ತನಕ ಹಂಗೆ ಇರುತ್ತೆ. ಇದು ಬೇಗ ಒಂದು 4 ತಿಂಗಳು 5 ತಿಂಗಳಿಗೆಲ್ಲ ಇದು ಕಪ್ಪಾಗುತ್ತೆ ಜರಿ ನೋಡಿ.
ಇದು ಬಂದು ಟೆಸ್ಟೆಡ್ ಸೀರೆ ಅಂತ ಹೇಳೋದು ಇದನ್ನು ವಾಶ್ ಮಾಡಬೇಕು ಅಂತಂದರೆ ಸೇಮ್ ಅದೇ ಥರನೇ ಈ ಲಿಮಿಟೇಷನ್ನು. ಇದನ್ನು ನೀವು ಡಿಟರ್ಜೆಂಟ್ ಪೌಡ್ರನ್ನು ಹಾಕಿ ವಾಶ್ ಮಾಡ್ಬೋದು ಅಥವಾ ಬಾತ್ ಸೋಪ್ ಆದ್ರೂ ಹಾಕಿ ವಾಶ್ ಮಾಡ್ಕೋಬೋದು. ಯಾಕಂದರೆ ಇದು ಪಾಲಿಸ್ಟರ್ ಮಿಕ್ಸ್ ಇರುತ್ತೆ. ಪಾಲಿಸ್ಟರ್ ಮಿಕ್ಸ್ ಆಗಿ ಜರಿನೂ ಅಷ್ಟೇ, ಇದು ಕಾಪರು ಇದು ಮಿಕ್ಸ್ ಆಗಿರುತ್ತೆ ಇದರಲ್ಲಿ. ಅದಕ್ಕೆ ನೀವು ವಾಶ್ ಮಾಡಿಬಿಟ್ಟು ನಾರ್ಮಲ್ ವಾಶೇ ಮಾಡಿಬಿಟ್ಟು ನೀವು ಡ್ರೈ ಕ್ಲೀನ್ಗೇನು ಅವಶ್ಯಕತೆ ಇಲ್ಲ. ನಾರ್ಮಲ್ ವಾಶ್ ಮಾಡಿ ಮತ್ತು ನೀವು ಸ್ವಲ್ಪ ಯಾವತ್ತೂ ಅಷ್ಟೇ ರೇಷ್ಮೆ ಸೀರೆಗಳನ್ನ ಸ್ವಲ್ಪ ಒದ್ದೆ ಇರಬೇಕಾದ್ರೇ ಐರನ್ ಮಾಡಿದ್ರೆ ಅದು ನೀಟಾಗಿ ಕೂರುತ್ತೆ. ಇಷ್ಟೊತ್ತು ನಾನು ಸಿಲ್ಕ್ ಬಗ್ಗೆ ಪ್ಯೂರ್ ಯಾವುದು, ಇಮಿಟೇಷನ್ ಯಾವುದು, ಟೆಸ್ಟೆಡ್ ಯಾವುದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಈಗ ಸಿಲ್ಕಲ್ಲೇ ಇನ್ನೂ ಬೇಜಾನ್ ವೆರೈಟಿ ಇದೆ. ಅದರಲ್ಲಿ ಮೈಸೂರು ಸಿಲ್ಕ್ ಆಗ್ಬೋದು, ಸಾಫ್ಟ್ ಸಿಲ್ಕು, ರಾ ಸಿಲ್ಕು ಎಲ್ಲ ಇದೆ. ನೋಡಿ ಇದು ರಾ ಸಿಲ್ಕು. ರಾ ಸಿಲ್ಕ್ ಅಂದರೆ ಸ್ವಲ್ಪ ರಫ್ ಆಗಿ ಬರುತ್ತೆ ಇದು. ನೋಡಿ ರಾ ಸಿಲ್ಕ್ ಇದು. ಮತ್ತು ಇದು ಸಾಫ್ಟ್ ಸಿಲ್ಕು, ಇದು ಮೈಸೂರು ಸಿಲ್ಕು ಬರುತ್ತೆ ನಿಮಗೆ. ಈ ಮೊದಲನೇದಾಗಿ ಇದು ನೋಡಿ ರಾ ಸಿಲ್ಕಲ್ಲಿ ಡಿಸೈನರ್ ವೇರ್ ಬರುತ್ತೆ ನಿಮಗೆ. ಇದ್ರ ಕಾಸ್ಟು ಒಂದು 6000 7000 ಹಂಗಾಗುತ್ತೆ. ಸ್ಟಾರ್ಟಿಂಗ್ ರೇಂಜ್ ನಿಮಗೆ 3000ಇಂದ ಸಿಗುತ್ತೆ ನಿಮಗೆ. ಇದು ಎಲ್ಲನೂ ಸಿಂಪಲ್ ಫಂಕ್ಷನ್ಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇದರಲ್ಲೇ ಡಿಸೈನ್ಸ್ ಬರುತ್ತೆ, ಬಾಕ್ಸು ಜರಿನಲ್ಲೇ ಬಾಕ್ಸ್ ಬರುತ್ತೆ. ಅಂದರೆ ಇದರಲ್ಲಿ ಪ್ಯೂರ್ ಜರಿ ಬರೋದಿಲ್ಲ. ನಮಗೆ ಡಿಸೈನರ್ ವೇರ್ ಬೇಕು ಅಂತಂದರೆ ನಾವು 5000 6000 ಆ ಥರ ತೊಗೊಳ್ಬೋದು. ಇದು ರಾ ಸಿಲ್ಕು. ಇದರಲ್ಲಿ ಡಿಸೈನ್ ತುಂಬ ವೆರೈಟೀಸು, ತುಂಬ ಡಿಸೈನ್ಸ್ ಬರುತ್ತೆ. ಇದನ್ನು ನಾವು ಸಿಂಪಲ್ ಫಂಕ್ಷನ್ಗೆ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇದು ನೋಡಿ, ಇದು ಮೈಸೂರು ಸಿಲ್ಕು. ಮೈಸೂರು ಸಿಲ್ಕ್ ಅಂದರೆ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ತುಂಬ ಜನಕ್ಕೆ ಮೈಸೂರು ಸಿಲ್ಕ್ ಅಂದರೆ ತುಂಬಾ ಇಷ್ಟ. ಇದರಲ್ಲೂ ಅಷ್ಟೇ ಪ್ಯೂರ್ ಬರುತ್ತೆ ಮತ್ತು ಪ್ಯೂರ್ ಇಲ್ಲದೆ ಇರೋದು ಬರುತ್ತೆ. ನೀವು ನೋಡಿಕೊಂಡು ಇದ್ರ ಕಾಸ್ಟ್ ಏನಿಲ್ಲ ಅಂದ್ರೂ 22,000 ಆಗುತ್ತೆ. ನೋಡಿ ಇದನ್ನು ಅಷ್ಟೇ, ನೀವು ಡ್ರೈ ಕ್ಲೀನ್ ಕೊಡೋಷ್ಟು ಅವಶ್ಯಕತೆನೇ ಇಲ್ಲ. ಮುಂಚೆ ಹೇಳಿದ್ನಲ್ಲ ನಾವು ಸಿಲ್ಕ್ ಸ್ಯಾರಿನ ಯಾವ ಥರ ವಾಶ್ ಮಾಡೋದು ಅಂತ, ಸೇಮ್ ಅದೇ ಥರನೇ ನೀವು ಡಿಟರ್ಜೆಂಟ್ ಮಾತ್ರ ಯೂಸ್ ಮಾಡಬಾರ್ದು. ಯಾವುದೇ ರೇಷ್ಮೆ ಸೀರೆಗೂ ಅಷ್ಟೇ ಡಿಟರ್ಜೆಂಟ್ ಪೌಡರೇ ಆಗಲಿ ಸೋಪೇ ಆಗಲಿ ನೀವು ಯೂಸ್ ಮಾಡಬೇಡಿ. ಬಾತ್ ಸೋಪೇ ಹಾಕ್ಕೊಂಡು ಆದಷ್ಟು ವಾಶ್ ಮಾಡಬೇಕು. ಇದರಲ್ಲೂ ಅಷ್ಟೇ ಇದನ್ನು ತುಂಬ ಜನಕ್ಕೆ ತುಂಬಾ ಲೈಕ್ ಆಗುತ್ತೆ ಇದು ಮೈಸೂರು ಸಿಲ್ಕ್ ಮಾತ್ರ. ನೆಕ್ಸ್ಟು ಇದು ಸಾಫ್ಟ್ ಸಿಲ್ಕು. ಸಾಫ್ಟ್ ಸಿಲ್ಕಲ್ಲಿ ಬಂದು ನಿಮಗೆ ನೋಡಿ ಇದು ಡಿಸೈನರ್ ವೇರ್ ಬರುತ್ತೆ ನಿಮಗೆ. ಇದು ಸಾಫ್ಟ್ ಸಿಲ್ಕಲ್ಲಿ ಪಾಟ್ಲಿ ಪಲ್ಲು ಮತ್ತು ಚೆಕ್ಸ್ ಬಾರ್ಡ್ರು ಪ್ಲೈನು ಬಾಡಿ ಬರುತ್ತೆ. ಇದು ಬಂದು ನಿಮಗೆ ಪಾಟ್ಲಿ ಪಲ್ಲು ಅಂದರೆ ಫ್ಲೀಟ್ಸ್ ಹತ್ರ ಮಾತ್ರ ನಿಮಗೆ ಚೆಕ್ಸ್ ಬರುತ್ತೆ. ಮತ್ತು ಪಲ್ಲು ಬಂದು ಚೆಕ್ಸ್ ಬರುತ್ತೆ, ಬ್ಲೌಸ್ ಬಂದು ಚೆಕ್ಸ್ ಬರುತ್ತೆ. ಆವಾಗ ನಿಮಗೆ ಒಂಥರ ರಿಚ್ ಲುಕ್ ಕಾಣಿಸುತ್ತೆ. ಇದು ಮೆಟೀರಿಯಲ್ಲು ತುಂಬಾ ಸಾಫ್ಟಾಗಿರ್ತದೆ, ಅದಕ್ಕೆ ನಿಮಗೆ ಸಾಫ್ಟ್ ಸಿಲ್ಕ್ ಅಂತಲೇ ಬರುತ್ತೆ. ಮತ್ತು ಇದು ನಾನು ಆವಾಗಲೇ ಹೇಳ್ದ ಹಾಗೆ ಇಷ್ಟು ಕಮ್ಮಿ ರೇಟ್ಗೆ ಪ್ಯೂರ್ ಜರಿ ಬರೋದಿಲ್ಲ ನಿಮಗೆ. ಇದು ನೋಡಿ ಪ್ಯೂರ್ ಜರಿ ಅಲ್ಲ. ನಿಮ್ಮ ಡಿಸೈನ್ಗೋಸ್ಕರ ಬೇಕು ಅಂದರೆ ನಾವು ಸಾಫ್ಟ್ ಸಿಲ್ಕ್ನ ತೊಗೊಳ್ಬೋದು. ಎಲ್ಲ ಫಂಕ್ಷನ್ಗೂ ಸಿಂಪಲ್ ಫಂಕ್ಷನ್ಗಳಿಗೆ ಇದನ್ನು ನಾವು ಉಟ್ಕೊಂಡು ಹೋಗ್ಬೋದು. ಇದಕ್ಕೂ ಅಷ್ಟೇ ಡಿಸೈನರ್ ಬ್ಲೌಸಸ್ ಹಾಕ್ಬೋದು ನಾವು ಇದಕ್ಕೆ. ಇಲ್ಲ ನಾವು ಇದರಲ್ಲೇ ಬಂದಿರೋ ವಿತ್ ಬ್ಲೌಸನ್ನು ಬೇಕಾದರೂ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಇಷ್ಟೊತ್ತು ಸೀರೆಗಳು ಸಿಲ್ಕ್ ಸೀರೆ ಯಾವ ಥರ ಪ್ಯೂರಿಟಿ ಇದೆ ಇಲ್ಲ ಪ್ಯೂರಿಟಿ ಇಲ್ಲ, ಟೆಸ್ಟೆಡು ಇಮಿಟೇಷನ್ನು ಅನ್ನೋದನ್ನೆಲ್ಲ ನಾನೀಗ ತೋರಿಸ್ಕೊಟ್ಟಿದ್ದೀನಿ. ಮತ್ತು ಯಾವ ಥರ ವಾಶ್ ಮಾಡಬೇಕು, ಯಾವ ಥರ ಕಾಸ್ಟ್ ಇರುತ್ತೆ ಅನ್ನೋದನ್ನೆಲ್ಲ ನಾನೀಗ ಹೇಳಿದ್ದೀನಿ. ಇದೇ ಪಾಯಿಂಟ್ಗಳನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ಮಾರ್ಕೆಟ್ಗೆ ಹೋದಾಗ ಸೀರೆಗಳು ತೊಗೊಂಬರೋಕ್ಕೆ ನೀವು ಹೋದಾಗ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಸೀರೆಗಳನ್ನ ತಗೊಳ್ಳಿ. ನೋಡಿದ್ರಲ್ಲ, ಯಾವ್ಯಾವ ತರಹದ ಸಿಲ್ಕ್ ಸೀರೆಗಳನ್ನ ಹೇಗೆ ಸುರಕ್ಷಿತವಾಗಿ ಕಾಪಾಡಿಕೊಳ್ಳಬಹುದು ಅನ್ನೋದನ್ನ. ನಿಮ್ಮಲ್ಲಿಯೂ ಹಲವಾರು ರೇಷ್ಮೆ ಸೀರೆಗಳಿರಬಹುದು. ಈ ಸೀರೆ ಮೇಂಟೆನೆನ್ಸ್ ಟಿಪ್ಸ್ ಗಳನ್ನ ನೀವು ಅಳವಡಿಸಿಕೊಂಡಲ್ಲಿ ನಿಮ್ಮ ರೇಷ್ಮೆ ಸೀರೆಗಳು ಸುರಕ್ಷಿತವಾಗಿರುತ್ತವೆ.